ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಸು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಹಾಗೆ ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು. ಸೊ ಹಾಗೆ ಡಿಮಾರ್ಟ್ಗೆ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಶಾಪಿಂಗ್ ಎಲ್ಲ ಮುಗೀತು. ಈಗ ಮನೆಗೆ ಹೋಗ್ತಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು. ನಾವು ಹೋಗಿದ್ದು ಆಫ್ಟರ್ನೂನು. ಸೊ ಬಿಸಿಲು ತುಂಬಾ ಇತ್ತು. ಈಗ ಮನೆಗೆ ಬಂದು 1 ಅವರ್ ರೆಸ್ಟ್ ತೊಗೊಂಡು ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಈಗ ಎಲ್ಲ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ಸ್ ಅಂತೂ ಬೈ 1 ಗೆಟ್ 1 ಫ್ರೀ ಇತ್ತು, ಸೊ ತಗೊಂಡೆ. ಆ್ಯಂಡ್ ನಾನು ಹೋದಾಗ 3 ಮಂತ್ಸ್ ಬ್ಯಾಕ್ ಹೋದಾಗ ಬೈ 1 ಗೆಟ್ 1 ಫ್ರೀ ಜಾಸ್ತಿ ಇಕ್ಕಿದ್ರು. ಈ ಸರಿ ಏನು ಅಷ್ಟೊಂದು ಇಕ್ಕಿರಲಿಲ್ಲ, ಯಾವುದೋ ಒಂದೊಂದು ರೇರ್ ಬೈ 1 ಗೆಟ್ 1 ಫ್ರೀ ಇಕ್ಕಿದ್ರು. ಮೇಯ್ನು ಚಾಕ್ಲೇಟ್ಸಲ್ಲಿ, ಬಿಸ್ಕೆಟ್ಸಲ್ಲಿ ಬೈ 1 ಗೆಟ್ 1 ಫ್ರೀ ಇತ್ತು, ಸೊ ತಗೊಂಡೆ. ಇದು ಬಂದು ತಂದೂರಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾಕೆಟ್ ತಗೊಂಡೆ. ಆಲ್ರೆಡಿ ಮೊನ್ನೆ ಸರಿ ಹೋದಾಗೂ ತೊಗೊಂಬಂದಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಈ ಸರಿನೂ ಒಂದು ಪ್ಯಾಕೆಟ್ ತೊಗೊಂಡೆ ತಂದೂರಿ ಚಿಕನ್ದು. ಅಲ್ಲಿನ ದೇವ್ರ ಐಟಮು ಖಾಲಿ ಆಗಿತ್ತು, ಸೊ ಅಗರಬತ್ತಿ, ಧೂಪ ಎಲ್ಲ ತಗೊಂಡೆ. ಆ್ಯಂಡ್ ಟೊಮೆಟೊ ಕೆಚಪ್ಪು, ಇನ್ನು ಮ್ಯಾಗಿ ಎಲ್ಲ ಮಾಡ್ತಾಯಿರ್ತೀನಿ, ನ್ಯೂಡಲ್ಸು, ಸೊ ಬೇಕಾಗುತ್ತೆ ಅಂತ ತಗೊಂಡೆ. ಆ್ಯಂಡ್ ನಾನು ಬಂದು ಬೇಳೆಗಳು, ಬಟಾಣಿ, ಕಾಬೂಲಿ ಆ ಥರ ಎಲ್ಲ ಪ್ಯಾಕೆಟ್ಸೇ ತಗೊತೀನಿ. ಲೂಸ್ ಏನಂದರೆ ನಾನು ಕಡಲೆ ಹಿಟ್ಟು, ಮೈದಾ, ಗೋಧಿ, ಅಕ್ಕಿ ಹಿಟ್ಟು ಎಲ್ಲ ನಾನು ಲೂಸಲ್ಲೇ ತೊಗೊತೀನಿ. ಪ್ಯಾಕೆಟ್ಸ್ ತೊಗೊಂಡ್ರೆ ಅದು ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನಾನು ಸ್ಟೋರೇಜ್ ಬಾಕ್ಸಸ್ ಇದೆಯಲ್ಲ, ಸೊ ಲೂಸ್ ತೊಗೊಂಡು ನಾನು ಸ್ಟೋರೇಜ್ ಬಾಕ್ಸಲ್ಲಿ ಫಿಲ್ ಮಾಡ್ಕೊಂಬಿಡ್ತೀನಿ. ಅದೇನಾದರೂ ಮಿಕ್ಕರೂ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ, ಇಲ್ಲ ಹುಳ ಬಿದ್ದುಬಿಡತ್ತಲ್ವ, ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಬೇಕು ಅಂದಾಗ ಖಾಲಿ ಆದಾಗ ಬಾಕ್ಸಲ್ಲಿ ಹಾಕ್ಕೊತೀನಿ. ಆ್ಯಂಡ್ ಇವೆಲ್ಲ ಬಂದುಬಿಟ್ಟು ಮಸಾಲೆ ಐಟಮ್ಸು, ಚಿಕನ್ ಮಸಾಲ ಅವೆಲ್ಲ ನಾನು ಪ್ಯಾಕೆಟ್ಸ್ ತೊಗೊತೀನಿ. ಗರಂ ಮಸಾಲ, ಚಿಕನ್ ಮಸಾಲ, ಪಲಾವ್ ಎಲೆ, ಪಲಾವ್ ಐಟಮ್ಸು ಎಲ್ಲ ಪ್ಯಾಕೆಟ್ಸ್ ತೊಗೊತೀನಿ. ಆ್ಯಂಡ್ ಹಾಗೆ ಬಿಸಿಬೇಳೆ ಬಾತ್ ಪೌಡರು, ವಾಂಗಿಬಾತ್ ಪೌಡರು ಎಲ್ಲ ತಗೊಂಡೆ. ಮಗುಗೂ ಬಾಡಿ ಲೋಷನ್ ಎಲ್ಲ ಖಾಲಿ ಆಗಿತ್ತು, ಸೊ ಅವಳಿಗೂ ಬಾಡಿ ಲೋಷನು, ಸೋಪು, ಕ್ರೀಮು ಎಲ್ಲ ತಗೊಂಡೆ. ಇದು ಬಂದು ನ್ಯೂಡಲ್ಸು. ಅದೇ ಫಸ್ಟ್ ಟೈಮ್ ನಾನು ತಗೊಂಡಿದ್ದು, ಯಾವತ್ತೂ ಮಾಡಿರಲಿಲ್ಲ, ಸೊ ಟ್ರೈ ಮಾಡೋಣ ಅಂತ ತಗೊಂಡೆ ನ್ಯೂಡಲ್ಸು. ನಾರ್ಮಲ್ ಮ್ಯಾಗಿ ಪ್ಯಾಕೆಟ್ ಅವು ತಗೊಳೋದಕ್ಕಿಂತ ಈ ಥರ ನ್ಯೂಡಲ್ಸ್ ತೊಗೊಂಡು ಮಾಡಿಕೊಂಡು ಹೆಲ್ತಿಯಾಗಿ ತಿನ್ನೋದು ಬೆಸ್ಟು ಅಂತ ಇದು ತಗೊಂಡೆ. ಅದಕ್ಕೆ ನ್ಯೂಡಲ್ಸ್ ಬೇಕಾಗುತ್ತೆ ಅಂತ ಟೊಮೆಟೊ ಕೆಚಪ್ಪು, ಚಿಲ್ಲಿ ಸಾಸ್ ತಗೊಂಡೆ. ಸೋಯಾ ಸಾಸ್ ಮನೆಯಲ್ಲೇ ಇತ್ತು ಆಲ್ರೆಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತೊಗೊಳಕ್ಕೆ ಹೋಗಿಲ್ಲ. ಏಕೆಂದರೆ ಆ ನ್ಯೂಡಲ್ಸ್ಗೆ ಸಾಸಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಬರೀ ಹಂಗೆ ಒಗ್ಗರಣೆ ಹಾಕ್ಕೊಂತಿದ್ರೆ ಏನು ಚೆನ್ನಾಗಿರಲ್ಲ. ಇನ್ನು ಲೂಸ್ ಪ್ಯಾಕೆಟ್ಸ್ ಎಲ್ಲ ನಾನು ಲೂಸೇ ತಗೊಂಡೆ. ಕಡಲೆ ಬೀಜ, ಕಡಲೆ ಪಪ್ಪು, ಹೆಸರುಬೇಳೆ ಎಲ್ಲನೂ ಲೂಸೇ ತೊಗೊತೀನಿ ನಾನು. ಬರೀ ಮಸಾಲೆ ಐಟಮ್ಸು ಮಾತ್ರ ಪ್ಯಾಕೆಟ್ಸ್ ತೊಗೊತೀನಿ ಅಷ್ಟೇ ನಾನು. ಆ್ಯಂಡ್ ಬಟಾಣಿ, ಕಾಬೂಲಿ ಅವೆಲ್ಲ ಲೂಸ್ ಇದ್ದಿಲ್ಲ, ಸೊ ಅದು ಒಂದು ಪ್ಯಾಕೆಟೇ ತಗೊಂಡೆ. ಇನ್ನು ಬರೀ ಒಣಮೆಣ್ಸಿನ್ಕಾಯಿ ಎಲ್ಲ ನಾನು ಆಲ್ಮೋಸ್ಟ್ ಜಾಸ್ತಿ ಲೂಸೇ ಪ್ರಿಫರ್ ಮಾಡ್ತೀನಿ. ಪ್ಯಾಕೆಟ್ಸ್ ಅಂದರೆ ಸ್ಟೋರ್ ಮಾಡಿರ್ತಾರೆ, ಚೆನ್ನಾಗಿರಲ್ಲ. ಆ್ಯಂಡ್ ಲೂಸ್ ತೊಗೊಂಡ್ರೆ ನಮ್ಗೆ ಸ್ಟೋರೇಜ್ ಬಾಕ್ಸಸ್ಸು ಮನೇಲಿರುತ್ತಲ್ವ, ನಾವು ಬೇಕಾದಾಗ ಸ್ಟೋರ್ ಮಾಡ್ಕೋಬೋದು. ಈ ಪ್ಯಾಕೆಟ್ಸ್ ಅಂದರೆ ಎಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡೋಕ್ಕಾಗಲ್ಲ, ಸೊ ನಾನು ಲೂಸ್ ತೊಗೊಳೋದು. ಹಾಗೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡು ಖಾಲಿಯಾಗಿತ್ತು, ಲಿಕ್ವಿಡು, ಕಂಫರ್ಟು. ಹಾಗೆ ವಾಷಿಂಗ್ ಮಿಷಿನು ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು, ಸೊ ಅದು ಬೈ 1 ಗೆಟ್ 1 ಫ್ರೀ ಇತ್ತು, ಸೊ ಅದು ಒಂದು ಪ್ಯಾಕೆಟ್ ತಗೊಂಡೆ.
ಟಬ್ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ಡಿಮಾರ್ಟಲ್ಲಿ ತಗೊಂಡ್ರೆ ನಮಗೆ ಪ್ರೈಸು ಅಮೌಂಟು ಸೇವ್ ಆಗುತ್ತೆ ಅಂತ ನನಗೆ ಅನ್ಸಿದ ಪ್ರಕಾರ ಹೇಳ್ತಾ ಇದ್ದೀನಿ. ನಾವು ಔಟ್ಸೈಡ್ ಗ್ರಾಸರಿ ಶಾಪ್ಸಲ್ಲಿ ತೊಗೊಳೋದಕ್ಕಿಂತ ಡಿಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಒಂದು 4,000 ಖರ್ಚಲ್ಲಿ ಬಂದರೂ ಒಂದು 1,000 ಆದರೂ ಮಿಕ್ಕುತ್ತೆ. ಅದೇ ನಾರ್ಮಲ್ ಶಾಪ್ಸಲ್ಲಿ ತೊಗೊಳಕ್ಕೆ ಹೋದರೆ ನಮ್ಗೆ 5,000 ಬಿಲ್ ಆದರೆ 5,000 ಕೊಡಬೇಕು. ಅದೇ 5,000ಕ್ಕೆ ನಮಗೆ 6-7 ಸಾವಿರ ಅಷ್ಟು ಗ್ರಾಸರೀಸ್ ಬರುತ್ತೆ. ಹಂಗೆ ತೊಳ್ಬಾರ್ದು, ಬಿದೋಗ್ತೀಯ. ಎತ್ಕೋಪ ಒಬ್ಬಮ್ಮ ಉದ್ದ ಚಾಕಿ ಇಲ್ಲ, ಚಾಕಿ ಇಲ್ಲ, ಚಾಕಿ 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 ದೇ ಅವು ಸಕ್ಕತ್ಲು ಒಬ್ಬ ಬಾಲು 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 ಬೋಳು ಚಿನ್ನ ಗುಡ್ಡ ಬೋಳು ಚಿನ್ನ ಗುಡ್ಡ ಇದು ಚಿನ್ನ ಗುಡ್ಡ ಮತ್ತೆ ಕೊಡು ತುಷಿಕಾ, ಕೊಡು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಧನ್ಯವಾದಗಳು.